ಸೊ ಓಕೆ, ಇವತ್ತು ನಾವೆಲ್ಲ ಏನಕ್ಕೆ ಸೇರಿದ್ದೀವಿ ಗೊತ್ತಿದೆಯಾ? ನಮ್ಮ ಸೀಮೆನ್ಸ್ ಕಡೆಯಿಂದ ಅವರು ಜಡ್ಜಸ್ ಆಗಿ ಆಸ್ ಎ ಜ್ಯೂರಿ ಆಗಿ ನಿಮ್ಮನ್ನು ಇವತ್ತು ಜಡ್ಜ್ ಮಾಡೋದಕ್ಕೆ ಯಶೋಧ ಮೇಡಮ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮತ್ತೆ ಶರತ್ ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದಾನೆ. ಹಾಗೂ ಶ್ರೀದೇವಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವರು ಕೂಡ ಆತ್ಮೀಯವಾದ ಸ್ವಾಗತ. ಮತ್ತೆ ಮಂಜುನಾಥ್ ಸರ್ ಕೂಡ ಇವತ್ತು ನಮ್ಮೊಟ್ಟಿಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವರು ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾನು 500 ಶಾಲೆ ಗೌರ್ಮೆಂಟ್ ಶಾಲೆ, ಅದರಲ್ಲಿ 10 ಶಾಲೆ ಆರಿಸ್ಕೊಂಡಿದ್ದಾರೆ ಅಂತ ನೀವು ಅದೃಷ್ಟವಂತರು. ಆಕ್ಟಿವಿಟಿ ಮಾಡ್ತಾ ಇರೋದ್ರಿಂದ ಅವರಿಗೆ ನಾವು ಶಾಲೆ ತುಂಬ ಆಭಾರಿಯಾಗಿರ್ತೇವೆ. ನನಗೆ ಹೆಮ್ಮೆ ಇದೆ, 2 ವರ್ಷದಿಂದ ನಿರಂತರವಾಗಿ ವಿಶೇಷವಾಗಿ ನಮ್ಮ ಮಕ್ಕಳು ಇನ್ನೋವೇಟಿವ್ ಮಾಡ್ತಾರೆ. ಕಲ್ತ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಮ್ಮ ಪ್ರೋಗ್ರಾಮು, ಸೊ ಅದನ್ನು ಡೆಫಿನೆಟ್ಲಿ ನಾವು ಮಾಡ್ತೇವೆ ಅಂತ ನಾನು ಕೇಳ್ಕೊತೀನಿ. ಯಾರು ಇನೋವೇಷನ್ ಚಾಲೆಂಜ್ನ ಅಟೆಂಡ್ ಆಗಿದ್ರೆ ನಿಮ್ಗೆಲ್ಲ ಒಂದು ಡಿಫ್ರೆಂಟ್ ಆಗಿತ್ತು, ಎಲ್ಲರೂ ಒಂಥರ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ. ಏನು ಅನ್ನಿಸ್ತು ಹಿಂದಿನ ಟೈಮ್ಗೆ ಈ ಟೈಮ್ಗೆ ನಿಮಗೆ ಖುಷಿ ಆಯ್ತಾ? ಈಗ ನಮ್ಮ ಸೀಮೆನ್ಸ್ ವಾಲಂಟಿಯರ್ಸ್ ಯಶೋಧ ಮೇಡಮ್ ಮತ್ತೆ ಶರತ್ ಸರ್, ಶ್ರೀದೇವಿ ಮೇಡಮ್ ಮತ್ತೆ ಮಂಜುನಾಥ್ ಸರ್, ನಿಮ್ಮ ಪರ್ಫಾರ್ಮೆನ್ಸ್ ಅಂದರೆ ನೀವು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ ಮತ್ತು ನಿಮ್ಮ ಪ್ರೆಸೆಂಟೇಷನ್ನಲ್ಲಿ ಏನೇನು ಇನ್ಕ್ಲೂಡ್ ಮಾಡಿದ್ದೀರಿ, ಯಾವ ಥರ ಪ್ರೋಗ್ರೆಸ್ ಆಗಿದೆ ಬಿಫೋರ್ ಆಫ್ಟರ್ ನಿಮ್ಮ ಪ್ರಾಜೆಕ್ಟಲ್ಲಿ, ನಿಮಗೆ ಯಾವ ರೀತಿ ಫ್ಯೂಚರ್ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅದ್ರ ಮೇಲೆ ಬೇಸಿಸ್ ಮೇಲೆ ಅವ್ರು ಆಗಲೇ ಜಡ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಸೊ ನೋಡೋಣ ಈಗ ಕೊನೆ ಹಂತದಲ್ಲಿ ಯಾವ ರೀತಿ ಆಗುತ್ತೆ ಅಂತ. ಸೊ ಅದಕ್ಕೂ ಮುಂಚೆ ನಾನು ನಮ್ಮ ಸೀಮೆನ್ಸ್ ವಾಲಂಟಿಯರ್ಸ್ಗಳಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಮಕ್ಕಳುಗಳ ಜೊತೆ ಕಳೆದಂತಹ ಒಂದು ಕ್ಷಣ ಮತ್ತು ಯಾವ ರೀತಿ ಇತ್ತು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಬೇಕು ಅಂತ. ಪ್ಲೀಸ್. ನನಗೆ ಇದು ಮೊದಲನೇ ಅನುಭವ, ಈ ಥರ ಮಕ್ಕಳ ಸಂಗಡ ಅಂದರೆ ಪ್ರಾಜೆಕ್ಟ್ಸ್ ಮಾಡಿದ್ದನ್ನು ನೋಡಿದ್ದು. ತುಂಬ ಎಲ್ಲರೂ ಏನೋ ನಿಮ್ಮ 100% ಕೊಟ್ಟಿದ್ದೀರಾ, ತುಂಬ ಖುಷಿ ಆಯಿತು. ಕಲಿಯೋದಕ್ಕೆ ಶಾಲೆ ಮುಖ್ಯ ಅಲ್ಲ, ಗೌರ್ಮೆಂಟ್ ಸ್ಕೂಲ್ ಆಗಲಿ ಪ್ರೈವೇಟ್ ಸ್ಕೂಲ್ ಆಗಲಿ ಎಲ್ಲಾದ್ರೂ ನಾವು ಕಲಿಬೋದು. ನಮ್ಮಲ್ಲಿರೋ ಆಸಕ್ತಿ ತುಂಬ ಇಂಪಾರ್ಟೆಂಟು. ಈ 6ನೇ ತರಗತಿಯ ಭರತ್ ಅನ್ನೋನೆಲ್ಲಿದೆಯಾ, ನಿನ್ನ ಆ್ಯಕ್ಟಿವ್ನೆಸ್ಗೆ ನಾನು ಸೋತೆ. ಎಷ್ಟು ಚೆಂದ ಎಕ್ಸ್ಪ್ಲೈನ್ ಮಾಡಿದ್ಯಾ ಅಂದರೆ ನಿನಗೆ ಅರಿವಿದೆ ಲ್ಯಾಬ್ ಅಂದರೆ ಏನು, ಲೈಬ್ರರಿ ಅಂದರೆ ಏನು, ಸೈನ್ಸ್ ಲ್ಯಾಬ್ ಅಂದರೆ ಏನು, ನಿನ್ನ ಟೀಮ್ನ ನೀನೇ ಉಳಿಸಿದ್ಯಾ ಅಂತ ನನ್ನ ಅಭಿಪ್ರಾಯ. ಇದೇ ಉತ್ಸಾಹ ನಿನ್ನ ಇಡೀ ಜೀವನಕ್ಕೆ ಕ್ಯಾರಿ ಮಾಡು ಅಂತ ಹೇಳ್ತೀನಿ. ನೀವೇನೇ ಕಲಿತಾ ಇದ್ರು ಅದನ್ನು ಇವತ್ತಿನ ದಿನಕ್ಕೆ ಮಾತ್ರ ಯಾವುದೇ ಕಾಂಪಿಟೇಷನ್ ಮಾತ್ರ ಸೀಮಿತ ಮಾಡ್ಕೋಬೇಡಿ. ಸೊ ಯಾವುದೇ ಒಂದು ವಿಷಯನ ಜಾಸ್ತಿ ಹಸಿವಿರ್ಬೇಕು, ಎಲ್ಲ ವಿಷಯಕ್ಕೂ ಏನೇ ಕಲಿಬೇಕಂದ್ರೆ ಹಸಿವಿರಬೇಕು. ಅವರೆಲ್ಲರೂ ನೆಕ್ಸ್ಟ್ ಅಟೆಂಡ್ ಆಗಿಬಿಟ್ಟು ಮತ್ತೆ ಪ್ರೈಸ್ಗಳನ್ನ ತಗೋಬಹುದು. ತುಂಬ ಚೆನ್ನಾಗಿ ಮಾಡಿದ್ರೆ ನಿಮಗೂ ಎಲ್ಲರಿಗೂ ಪ್ರೈಸ್ ಮತ್ತೆ ಬರುತ್ತೆ.
ಇನ್ನೋವೇಷನ್ ಚಾಲೆಂಜ್ 2025-26ನೆಯ ನೇತಾಜಿ ಸ್ಕೂಲ್ ಸ್ಟೆಮ್ ಕ್ಲಬ್ ನಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿರೋಂಥವರು Yeah, that is correct. Mosquito control and gardening team, Charak and team. Congratulations. Yeah. I request HM sir and the Siemens volunteers to distribute the certificates, prizes. Congratulations, they are selected for the city level phase.